ದತ್ತಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಪಾಟೀಲ್ ಭರವಸೆ. 18 ದಿನಗಳ ಹೋರಾಟಕ್ಕೆ ಅಂತ್ಯ ಹಾಡಿದ ನಾಟಿಕಾರ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ ಅಫ್ಜಲ್ಪುರದಲ್ಲಿ ಶಾಸಕ MY ಪಾಟೀಲ್ ಅವರ ಭರವಸೆ ಮೇರೆಗೆ ಶಿವಕುಮಾರ್ ನಾಟಿಕರ್ ಅವರ ಕಾಶಿ ಮಾದರಿಯ ಗಣಗಾಪುರ ಅಭಿವೃದ್ಧಿಯ ಹೋರಾಟಕ್ಕೆ ಇಂದು ಅಧಿಕೃತವಾಗಿ ಅಂತ್ಯವನ್ನು ಹಾಡಲಾಯಿತು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ನಾಟಿಕಾರ, ಸುಮಾರು 18 ದಿನಗಳ ಸುದೀರ್ಘ ಹೋರಾಟ ಇಂದು ಅಂತ್ಯವಾಗಿದ್ದು, ಗಣಗಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಪಾಟೀಲರು ಭರವಸೆ ನೀಡಿದ್ದು, ಹಾಗಾಗಿ ಆದಷ್ಟು ಬೇಗ ಭರವಸೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಅದಕ್ಕೆ ನಾವು ಕೂಡ ಕೈಜೋಡಿಸುತ್ತೇವೆ ಎಂದರು. 18 ದಿನಗಳ ಧರಣಿ ಸತ್ಯಾಗ್ರಹಕ್ಕೆ ಗ್ರಾಮಸ್ಥರು ಎಲ್ಲರೂ ಕೈಜೋಡಿಸಿದ್ದಕ್ಕೆ ನಾಟಿಕಾರ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ, ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕಾಂತಮ್ಮ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರುತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. 18ನೇ ದಿವಸದ ನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಆಗಬೇಕು, ಗಣಗಾಪುರ ದತ್ತಾತ್ರೇಯ ದೇವಸ್ಥಾನವನ್ನ ಕಾಶಿ ವಿಶ್ವನಾಥ ದೇವಾಲಯ ಮಾದರಿಯ ಕಾರಿಡಾರ್ ಯೋಜನೆಯಂತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು 18 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ವಿ. ಇವತ್ತು ಧರಣಿ ಸತ್ಯಾಗ್ರಹವನ್ನ ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಆಯ್ತು. ಅಫ್ಜಲ್ಪುರದ ಶಾಸಕರಾದಂತಹ MY ಪಾಟೀಲ್ ಅವರು ಬಂದಿದ್ರು. ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳು ತಾವೇನೇನು ಈ ಗಣಗಾಪುರದ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು. ಊರಿನ ಗ್ರಾಮಸ್ಥರು, ಎಲ್ಲ ಪ್ರಮುಖ ಮುಖಂಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರ ಆದಿಯಾಗಿ ಎಲ್ಲರೂ ನಿನ್ನೆ ಸರಿಯಾಗಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಶಾಸಕರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಏನು ನಮ್ಮ ಬೇಡಿಕೆಗಳು 5 ಬೇಡಿಕೆಗಳೇನಿವೆ ಅವೆಲ್ಲವನ್ನ ಮುಂದಿನ ದಿನಮಾನದಲ್ಲಿ ಎಲ್ಲವನ್ನ ಕೂಡ ಭರವಸೆಯನ್ನ ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆ ನಮಗೇನು ಮಾತನ್ನ ಕೊಟ್ಟರು, ಆ ಮಾತಿನ ಪ್ರಕಾರ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನ ಕೈ ಬಿಟ್ಟಿವಿ. ಪ್ರಯತ್ನ ನಮ್ದು ಏನಿದೆ ಅಂದ್ರೆ ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಆಗ್ಬೇಕನ್ನುವಂತ ಏನು ಸಂಕಲ್ಪ ಇದೆ, ಅದಕ್ಕೆ ಒಳ್ಳೆ ರೀತಿಯಿಂದ 18 ದಿವಸಗಳ ಕಾಲ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ಜನರು ಒಕ್ಕೊರಲಿನಿಂದ ಈ ಹೋರಾಟಕ್ಕೆ ಬೆಂಬಲ ಮಾಡಿದ್ದು, ಹೋರಾಟಕ್ಕೆ ಬಹುದೊಡ್ಡ ಶಕ್ತಿ ಮತ್ತು ಬಲ ಬಂತು. ಅದರ ಜೊತೆಗೆ ಸರ್ಕಾರಗಳ ಕಣತೆರೆಸ್ತಕ್ಕಂಥದ್ದು, ಅಧಿಕಾರಿಗಳ ಕಣತೆರೆಸ್ತಕ್ಕಂಥದ್ದು, ಜನಪ್ರತಿನಿಧಿಗಳನ್ನ ಕಣತೆರೆಸ್ತಕ್ಕಂಥ ಕೆಲಸವನ್ನ ಆಯ್ತು. ಎಲ್ಲರೂ ಕೂಡ ಇದನ್ನ ಉತ್ತಮ ರೀತಿಯಿಂದ, ಒಳ್ಳೆಯ ರೀತಿಯಿಂದ ಬೆಂಬಲವನ್ನ ಸೂಚಿಸುವ ಜೊತೆಗೆ ಗಣಗಾಪುರ ಅಭಿವೃದ್ಧಿಯಿಂದ ಬಹಳ ಹಿಂದುಳಿದಿದೆ, ಅಭಿವೃದ್ಧಿ ಆಗ್ಬೇಕನ್ನತಕ್ಕಂಥ ಪ್ರತಿಯೊಬ್ಬರ ಧ್ವನಿ ಏನಿದೆಯಲ್ಲ ಅದು ಮುಂದಿನ ದಿನಮಾನದಲ್ಲಿ ಅಭಿವೃದ್ಧಿಗೆ ನಾಂದಿ ಹಾಡ್ತದೆ. ನಮಗೆ ಸೂಕ್ತವಾದಂತಹ ಭರವಸೆಯನ್ನು ಸಿಕ್ಕಿದೆ. ಹಾಗಾಗಿ ನಮ್ಮ ಹೋರಾಟವನ್ನ ಕೈ ಬಿಟ್ಟಿದ್ವಿ. ಮುಂದೆ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿವೆ. ಶಾಸಕರು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡೋಣ ಯಾವ ಹಂತದಲ್ಲಿ ಏನೇನು ಅಭಿವೃದ್ಧಿಯನ್ನ ಆಗ್ತದೆ ಅಂತ ಹೇಳಿ ಯೋಚನೆಯನ್ನ ಮಾಡಿಕೊಂಡು ಮುಂದೆ ಹಂತವಾಗಿ ಈ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು. ಗಣಗಾಪುರ ಸಮಗ್ರ ಅಭಿವೃದ್ಧಿ ಆಗುವವರೆಗೂ ಕೂಡ ಈ ಹೋರಾಟ ಹಾಗೇನೆ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ನಿರಂತರವಾಗಿ ಮುಂದುವರಿಸ್ತೇವೆ. ಅಭಿವೃದ್ಧಿ ಆಗುವವರೆಗೂ ಕೂಡ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಹಿಂತರೆಲ್ಲ ನಿರಂತರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.